ಈಗಾಗಲೇ ಮಹೇಶ್ ತೆಂಗಿನಕಾಯಿ 2 ತಿಂಗಳು ಹಾಕಿಲ್ಲ ಅಂತಂದ್ರು. ಈಗ ಮತ್ತೊಂದು ಹಗರಣ ಬಯಲಿಕ್ಕೆ ಬರ್ತೀವಿ ಅಂತ ಮಹೇಶ್ ತೆಂಗಿನಕಾಯಿ ಹುಬ್ಳಿನಲ್ಲಿ ಹೇಳಿದ್ದಾರೆ ಸರ್. ಏನು ಯಾವ ಹಗರಣ ಬೇಕಾದ್ರೂ ಹೋಗ್ತರ್ಲಿ. ಏನು ಹಗರಣನ ದುಡ್ಡು ಕಲೆಕ್ಷನ್ ಹೆಂಗಾಗ್ತದೆ? ಈ ಕೇಂದ್ರ ಸರ್ಕಾರ ಏನು ದಿನ ನಮ್ಗೆ ದುಡ್ಡು ಕೊಟ್ಬಿಡ್ತಾರ? ಈಗ ನೀವು ಬಿಲ್ಗಳು ಕಟ್ಟಬೇಕು, ಕರೆಕ್ಟಾಗಿ ಕಟ್ತೀರಾ? ಈ ಟ್ಯಾಕ್ಸ್ ಕಟ್ಟಬೇಕು, ಏನು ಕರೆಕ್ಟಾಗಿ ಏನು ಲೆಕ್ಕಾಚಾರ ಹಾಕಿ ಬಂದ್ಬಿಡ್ತೀರ? ನಾವೇ ಸಂಬಳ ಕೊಡ್ಬೇಕಾದ್ರೆ 2 ದಿನ 3 ದಿನ ಹೆಚ್ಚು ಕಮ್ಮಿ ಆಗ್ತದೆ. ನಮ್ಮ ಸಂಸ್ಥೆಗಳಲ್ಲೇ ಆಗ್ತದೆ. ನಾನೇ ಕಾಂಗ್ರೆಸ್ ಆಫೀಸಲ್ಲಿ ಸಂಬಳ ಕೊಡ್ಬೇಕಾದ್ರೆ ಒಂದು 15 ದಿನ ಲೇಟ್ ಆಗ್ತದೆ, ಲೇಟ್ ಆಗ್ತದೆ, ಎಲ್ಲ ಲೇಟ್ ಆಗ್ತದೆ. ಹಾಗೆ ಜನನೂ ಹಾಕ್ಬೇಕಾದ್ರೆ ಜನ ಹಾಕದಾಗ ತಾನೇ ನಾವು ದುಡ್ಡು ಕೊಡೋದು. 24 ತಿಂಗಳು 25 ತಿಂಗಳು ಕೊಟ್ಟಿದ್ದೀವಲ್ಲ ನಾವು. ಇನ್ನು ಬೇರೆ ರಾಜ್ಯದಲ್ಲಿ ಇನ್ನ ಶುರುನೇ ಮಾಡಿಲ್ಲ, ದುಡ್ಡೇ ಕೊಟ್ಟಿಲ್ಲ. ನಾವು ಅಟ್ಲೀಸ್ಟ್ ಇಷ್ಟೆಲ್ಲ ಸೇರಿ ಆಲ್ಮೋಸ್ಟ್ 3 ಕೋಟಿ ಮೇಲೆ ಹಣನ ಈ ಒಂದು 5 ಗ್ಯಾರಂಟಿಗಳಿಗೆ ಹಣ ಕೊಟ್ಟಿದ್ದೀವಿ. 100 ಕೋಟಿ ಹಣ ಆಗಿದೆ. ಯಾವ ಹಗರಣ ಏನಿಲ್ಲ. ಹಗರಣ ಯಾರು ತಿಂದಾಕ್ಬಿಟ್ಟಿದ್ರೆ ಬೇರೆ ಬೇರೆ ಯಾವ್ದಾದ್ರು ಹಾಕ್ಬಿಟ್ಟು ಇಲ್ಲೇ ಕೆಲವು ಕಾರ್ಪೊರೇಷನ್ಸು ಕೆಲವು ಇದು ಎಲ್ಲ ದುಡ್ಡು ಟ್ರಾನ್ಸ್ಫರ್ ಮಾಡ್ಕೊಂಡು ಆ ಥರ ಹಗರಣ ಆಗಬೇಕು. ಸರ್, ಗೃಹಲಕ್ಷ್ಮಿ ವಿಚಾರನ ನಾವು ಬಯಲಿಗೆ ತಂದಿದ್ದೀವಿ ಅನ್ನೋದ್ರ ಬಗ್ಗೆ ಖುಷಿಯಿಂದ ಏನೋ ಸಂಭ್ರಮಾಚರಣೆ ಮಾಡ್ತಿದ್ದಾರೆ ಸರ್ ತೆಂಗಿನಕಾಯಿ. ಸರ್, ಇನ್ನೊಂದು ಗೃಹಲಕ್ಷ್ಮಿ ಹಣ ಹಾಕಿಲ್ಲ ಅನ್ನೋದ್ರ ಬಗ್ಗೆ ಇನ್ನೂ 2 10ನೇ ತಾರೀಕು ಹಾಕ್ತಿರೋದು ಇನ್ನೂ ಹಾಕಿಲ್ಲ ಸರ್. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.